ಹಲೋ ಪ್ರಜು ಫಾರ್ಮ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಆಗಿದ್ದೀರಾ ಅನ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ವೆಲ್ಕಮ್ ಅವರ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ನಾನು ಲಿಯೋ ಆಯ್ ಮಗಳೇ ಕ್ಯೂಟ್ ಗೈಸ್ ಇವಳು. ನಾನು ಬ್ಲಾಗಲ್ಲಿ ಲಿಯೋ ಮಾತಾಡೋದು ನೋಡಿದಿರಲ್ವಾ ನೀವು? ಈ ಬೆಳಿಗ್ಗೆ ಇದ್ರೆ ನಮ್ಗೆ ಗೈಸ್ ನಾವೇ ನೋಡಿ ಬಾ ಅಂತ ಇರ್ತೀವಿ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಮತ್ತೆ ಹೋಗೋದಿದೆ. ಸ್ವಲ್ಪ ಒಂದು ದೇವಸ್ಥಾನ ಪ್ಲಾನ್ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಮತ್ತೆ ಚೇತೋಣ ಬೆಂಗಳೂರಿಗೆ ಓಡ್ತಾರೆ ಇವತ್ತು ನಾಳೆ ಗೊತ್ತಿಲ್ಲ. ಸೊ ಬನ್ನಿ ಇವತ್ತು ನಡೆ ಹೇಗಿದೆ. ಮತ್ತೆ ಇವತ್ತು ಕ್ಲಾಸ್ದು ಫೈನಲಿಸ್ಟ್ ಆಗುತ್ತೆ ಗೈಸ್, 10th ಕ್ಲಾಸ್ದು. ಸೊ ಅದ್ರ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಬೇರೆ ಹೋಗ್ಬೇಕು. ಹೆಡ್ಸು ಗೈಸ್ ಇವತ್ತು ತುಂಬ ಕೆಲಸ ಇದೆ. ಮತ್ತು ಇವತ್ತು ಟಿಫನ್ ಮಾಡಿದ ಪಾಪು ಯಾಕಂದ್ರೆ ಜಿಮ್ಮಿಗೆ ಕರೆಕ್ಟಾಗಿ ಹೋಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಮಾಡ್ತಾ ಇಲ್ಲ. ಏನು ಮಾಡ್ಬೇಕು ಗೈಸ್, ಅವ್ರು ಡಯಟಾರ ಮೇಂಟೈನ್ ಮಾಡಿಸ್ಬೇಕಲ್ವಾ, ಅವ್ರು ಮಾಡಿಸಲ್ಲ, ಏನು ಮಾಡಲಿ. ಇಲ್ಲ ಗೈಸ್ ಅವ್ರು ಮಾಡ್ಕೊಡ್ತೀನಿ. ಇಲ್ಲ ನಾನು ನಿನ್ನೆ ಕ್ರೇವಿಂಗ್ಸ್ ಆಗ್ಬಿಟ್ಟಿತ್ತು ಕುಷ್ಕ ಮಟ್ಟೆ ತಿನ್ನಬೇಕು ಅಂತ. ಸೊ ಅದೇ ಪ್ಲಾನ್ ಮೇಲೆ ಈಗ ಹೊರಟಿದ್ದೀನಿ. ಇಟ್ಸ್ಕೋ ಹಾಂ ಡೈಲಿ ತಿನ್ಬೇಕು ಅನ್ಸುತ್ತೆ ನಿನಗೆ? ಇಲ್ಲ ಜಿಮ್ಗೆ ಹೋದ್ರೆ ತಿಂತೀನಿ. ನಾನು ಜಿಮ್ಗೆ ಹೋಗಿ ತಿಂದಿದ್ನಾ? ಹಾಂ ಜಿಮ್ಗೆ ಹೋಗ್ತೀನಿ ಪಾಪಮ್ಮ. ನೋಡೋರಿಗೆ ಗೊತ್ತು ಯಾವ ರೇಂಜಿಗೆ ಜಿಮ್ಮಿಗೆ ಹೋಗ್ತಿದ್ಯಾ. 6 ಮಂತ್ ಅಂದಿದ್ಯಾ, 6 ಮಂತ್ ಒಳಗ ಆಗ್ತೀಯಾ ಸಣ್ಣ ಗೈಸ್ ಏನು ಗೊತ್ತಾ, ಫೀವರ್ ಬಂದ್ಬಿಡ್ತಾ, ಅದೊಂದು ಪ್ರಾಬ್ಲಮ್ ಆಯಿತು. ಕ್ಲಾಸ್ 6 ಮಂತ್ ಅಷ್ಟೇ. 6 ಮಂತ್ ಒಳಗೆ ಆಗ್ಬೇಕು ಅಂತ 1 ತಿಂಗಳು ಮುಗ್ದೋಯ್ತು. ಇನ್ನೊಂದು 5 ಮಂತ್ಸ್ ಇದೆ. 5 ಮಂತ್ಸ್ ಒಳಗೆ ಆಗ್ತಾನೆ ಇಲ್ಲ ಗೊತ್ತಿಲ್ಲ. ಎಸ್ ಖಂಡಿತವಾಗ್ಲೂ ಆಗ್ತೀರಿ. ಲೆಟ್ಸ್ಗೋ. ಈಗ ಬನ್ನಿ ಅವ್ರಿಗೂ ಟಿಫನ್ ಕಮ್ ಬ್ಯಾಕ್. ಮತ್ತೆ ಒಂದು ಶೂಟ್ ಇತ್ತು ಅರ್ಜೆಂಟ್, ಎಲ್ಲಿ ಹೋಗ್ಬಿಟ್ಟೆ. ಬರೀ ಶೂಟ್ ಅಂತಲ್ಲ ಅಂತನಾ ಗೈಸ್, ಈಗ ಆಫರ್ ಬಿಡ್ತಾವಲ್ಲ, ಈಗ ಶೂಟ್ ಪ್ರಮೋಷನ್ ಮಾಡಿಸ್ತಾರೆ. ಸೊ ಅದಕ್ಕೆ ಅಲ್ಲಿ ಬಿಸಿ ಆಗ್ಬಿಟ್ಟೆ. ಮುಗಿಸ್ಕೊಂಡಾದ್ಮೇಲೆ ಚೇತನ ಎಲೆಕ್ಟ್ರಿಕಲ್ ಗಾಡಿ ಓಡಿಸ್ತೆ ಗೈಸ್. ಏನ್ ಕ್ರೇಜಿ ಫೀಲ್ ಬಂತು ಗೊತ್ತಾ ನೋಡಿ. ಇಲ್ಲಿ ಸೌಂಡ್ ಆಗ್ಲಿ ಮತ್ತೊಂದಾಗ್ಲಿ ಮೆಟ್ರೋ ತರ ಸಕ್ಕ ಬಂತು. ಏನೋ ಕೊರಿಯರ್ ಆಫೀಸ್ ಅಂತ ಹೋಗೋರು ಅವರು, ಕೊರಿಯರ್ ಬಂದಿದೆ ಅಂತೆ ಬರ್ತಾರೆ. ಡ್ಯಾನ್ಸ್ ಕ್ಲಾಸ್ ಸ್ವಲ್ಪ ಕೆಲಸ ವರ್ಕ್ ಮಾಡಿದ್ವಿ, ಡ್ಯಾನ್ಸ್ ಕ್ಲಾಸ್ ಕೆಲಸ. ಈಗ ಡ್ಯಾನ್ಸ್ ಕ್ಲಾಸ್ ಹೋಗೋಣ ಬನ್ನಿ. ಡ್ಯಾನ್ಸ್ ಕ್ಲಾಸ್ ಪೇಂಟಿಂಗ್ ಆಲ್ರೆಡಿ ಎಲ್ಲ ಮುಗಿದಿದೆ, ಎಲ್ಲ ತೋರಿಸ್ತೀನಿ. ಸೊ ವ್ಯಾಕ್ಸ್ ಬಟ್ ಡ್ಯಾನ್ಸ್ ಕ್ಲಾಸ್ ಎಷ್ಟು ಕನ್ಫ್ಯೂಷನ್ ಆಗಿದ್ರೆ ಹೇಳ್ತೀರಿ ಹೋಗ್ತಾ ನನಗೆ. ಪುಳಿಯೋ ಬೇರೆ ಊಟ ಮಾಡ್ತಿಲ್ಲ, ಪಡಿಬೇಕು ಅನ್ನೋಗ್ಬೇಕು. ಬಟ್ ಆದರೆ ಈ ಗಾಡಿ ಬಗ್ಗೆ ನೀವು ಹೇಳ್ಬೇಕು ಅಂದ್ರೆ ಈ ಗಾಡಿ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಏತರ ಗಾಡಿ ಇದ್ರ ಬಗ್ಗೆ ನಾನು ಕೊಲಾಬ್ ಮಾಡೇ ಮಾಡ್ತೀನಿ. ಲೆಟ್ಸ್ ಗೋ. ಈಗ ನೋಡಿ ಹೆಂಗ್ ಬೈತಾರೆ. ಈಗ ಈ ಗಾಡಿನ ಫುಲ್ ಹಾಳು ಮಾಡಾಕ್ತಾರೆ. ಇದು 94,000. ಏನ್ 94,000? 2 ಲಕ್ಷ ರೂಪಾಯಿ ಗಾಡಿ ಬಿತ್ತಿದ್ದು. ನೀನ್ ಇದಕ್ಕೆ ಸ್ಪ್ರೈ ಸರ್ವಿಸ್ ಫೋರ್ ಎಷ್ಟು ನಂದೇನ ಮಾಡಿದೀನಿ? ಟೈರ್ ಹಾಕ್ಸಿಲ್ವಲ್ಲ ಏನ ಟೈರ? ಹೌದಾ? 2-3 ಸಾವಿರ ಕೊಟ್ಟಿಲ್ಲ ನಮ್ದಿಲ್ಲಿ ಗೈಸ್. ಅವ್ರಿಗಂತೂ ಗಾಡಿ ಮೇಲೆ ಸಖತ್ ಕ್ರೇಜ್ ಅವರಿಗೆ, ಅದಕ್ಕೆ ಹೇಳ್ತಾರೆ ಈ ಒಣ ಗಾಡಿ ನಂದು ಯೂನಿಕ್ ಕಾರ್ನ ಆಗ್ಲಿ ತಗೋ. ಈಗ ನೋಡಪ್ಪ ಇಲ್ಲಿ ನೋಡಿ ಶಿವ ಚೇತನರಪ್ಪ ಎಷ್ಟು ಶಿಸ್ತು ನೋಡಿ. ಇವ್ರು ನೋಡಿ ಇಲ್ಲಿ ಚೇತನ ಹೋಗ್ಲತ್ತಾರೆ ಕಮೆಂಟ್ ಅಲ್ಲಿ ನೋಡಿ. ಅವ್ರಿಗಿಂತ ಅವ್ರ ಡ್ಯಾಡಿ ಹೋಗ್ಲಿ ಇನ್ಮೇಲೆ. 29,151 ಕಿಲೋಮೀಟರ್ ರನ್ ಆಗಿರೋದು ಈ ಗಾಡಿ. 81,000 ಕೇತಾರು ಅಲ್ಲೇನಪ್ಪ. ಅದೇನ್ ತೋರಿಸ್ತಾರೆ ತೋರಿಸ್ತೀನಿ. ಅಲ್ಲ ಇದು ಕಣ ನನ್ನ ಗಾಡಿದು ಗಾಡಿ ಕರೆಕ್ಟ್ ಆಗಿದೆಯಲ್ಲ. ಎಲ್ಲ ಫೋನ್ ನೋಡ್ಕೋಬಹುದು ಇದನ್ನ ಐತರ್ನ ಗಾಡಿ ಎಲ್ಲಿದೆ? ಗೈಸ್ ಏತರ ಬಗ್ಗೆ ಹೇಳಿದ್ರ ಮಸ್ತ್ ಕಾಣೋದು. ಅದು ಕಮೆಂಟ್ ಮಾಡ್ರಿ ಗೈಸ್, ಕಮೆಂಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. GPS ಟ್ರ್ಯಾಕರ್ ಇದೆಯಂತೆ. ಈ ಅಣ್ಣ ಎಲ್ಲರೂ ತಗೊಂಡ್ರೆ ಯಾರು ಹುಡುಗಿ ನೋಡಕ್ಕೆ ಹಾಕಲ್ಲಿ ಇಲ್ಲಿಂದಾನೆ ಫುಲ್ ಸರ್ಚ್ ಮಾಡಂತೆ. ಅದು ಬ್ಯಾಟ್ರಿ ಗಾಡಿ ಇದೊಂದು ಪ್ಲೇಸ್ ಪಾಯಿಂಟ್ ಅಣ್ಣ. ಇಲ್ಲಿ ನೋಡಿ ನಿಜವಾಗ್ಲೂ ಗೈಸ್ ಸುಳ್ಳಲ್ಲ ನೋಡಿ. ಇಲ್ಲಿ ಫೋನಲ್ಲಿ ಚೆಕ್ ಮಾಡ್ತಾರ ಅವರು ನೋಡಿ. ಇಲ್ಲಿ ಫೋನಲ್ಲಿ ಎಲ್ಲ ಚೆಕ್ ಮಾಡ್ತಿರೋದು. ಇಷ್ಟ ಗಂಟೆ ನಾವು ಇಬ್ರು ಹೋಗ್ಬಿಟ್ಟು ಅಲ್ಲೇ ಒಂದು ಅರ್ಧ ಗಂಟೆ ಆಯ್ತು ಕ್ಲಾಸ್ ಕೆಲ್ಸಕ್ಕೆ ಹೋಯ್ದ್ವಲ್ಲ ನೋಡಿ. ಐತೆ GPS ಟ್ರ್ಯಾಕರ್. ಎಷ್ಟು ರೈಡ್ಸ್ ಆಗಿದೆ ಅಲ್ವಾ? ಡ್ರಾಪ್ ಪಿನ್ ಎಲ್ಲ ಆಯ್ತು. ಸಂಬಳಗಳ ಬರಾಳು ಜನವರಿಗೆ ಹೋಗಿದ್ದಾನು. ನೆನೆ ಹೋಗಿರೋದು. ನೀರು ತರಕ್ಕೆ ಹೋಗಿದ್ವಿ ಬೇಸಿಗೆ. 81 ಕಿಲೋಮೀಟರ್ ಇದೆ ಇನ್ನು. ಏನ್ 81 ಕಿಲೋಮೀಟರ್? ಬ್ಯಾಟ್ರಿ ಇನ್ನು 81 ಕಿಲೋಮೀಟರ್ ರನ್ ಆಗುತ್ತೆ. ಸುಳ್ಳಾಗಲ್ಲ ಅಂಕಲ್ ಇದು ಪಕ್ಕ 100%. ಹೋಗ್ ಗಾಡಿ ಆನ್ ಮಾಡು. ನೋಡ್ಬೇಕು ಹೇಳ್ರಿ ಅದ್ರ ಬಗ್ಗೆ ಇವತ್ತು ಫುಲ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ನಮಗೆ 24 ಕಿಲೋಮೀಟರ್ ಹೋಗಿದೀವಿ. 24 ಕಿಲೋಮೀಟರ್ ಹೋಗೇ ಇಲ್ಲ. ತೋರಿಸ್ತಾ ಇಲ್ವಾ? 81 ಕಿಲೋಮೀಟರ್ ಪಕ್ಕ. ಗೈಸ್ ನೋಡಿ ಇಲ್ಲಿ
12 ನಿಮಿಷ 3 ಕಿಲೋಮೀಟರ್ ಒಂದ್ ಡಿಸ್ಟೆನ್ಸ್ ಹೋಗಿದ್ದೀರಾ. ಹ್ಮ್ 26 ಕಿಲೋಮೀಟರ್ ಟೋಟಲ್ ಯೂನಿಟ್ ರನ್ ಆಗಿರೋದು. 26 ಕಿಲೋಮೀಟರ್ ಹೋಗಿದ್ದೀವಿ. ಓ ನಿಮ್ದು ನಾನ್ ಅಂಗಡಿಗೆ ಹೋಗಿ ಬಂದು ಇವನ್ ತಗೊಂಡೋಗಿರೋದು. ಬೆಳಿಗ್ಗೆಯಿಂದ ಹೇಳ್ತೀರ ನೀವು. ಒಟ್ಟು ನಾವು ರನ್ ಆಗಿರೋದು ಎಷ್ಟಪ್ಪ? 29. 29,151 ಕಿಲೋಮೀಟರ್. ಪಕ್ಕ ನೋಡಿ ಇಲ್ಲಿ ಆಯ್ತಾ? ಎಷ್ಟಪ್ಪ ಉಳಿದಿರೋ ದುಡ್ಡು? 21,000 ರೂಪಾಯಿ ಪೆಟ್ರೋಲ್ ಕಾಸ್ಟ್ ಅದು ತೋರ್ಸುತ್ತಾ ಎಷ್ಟಾಯ್ತು ಅಂತ, ನಮ್ಗೆ ಎಷ್ಟು ಫ್ರೀ ಬಂದಿದೆ ಅಂತ. ಲಾಂಗ್ ಕರೆಂಟ್ ಬಿಲ್ ಎಷ್ಟು ಅಂತ ಲೆಕ್ಕ ಹಾಕಿದ್ದೀರಾ? ಏನು ಕರೆಂಟ್ ಬಿಲ್ ಎಷ್ಟು ವರ್ಷ ಬಂದಿರುತ್ತೆ ಅಂತ? ಕರೆಂಟ್ ಬಿಲ್ ಬರೋದೇ ಇಲ್ಲ. ಐತಲ್ಲ ನೋಡು, 28,684 ಕಿಲೋಮೀಟರ್ ರನ್ ಆಗೈತೆ. 28 ಮಂತಲ್ಲಿ 23 ಕಿಲೋಮೀಟರ್ ಹೋಗೈತೆ. 25 ಸಲ ಚಾರ್ಜ್ ಆಗೈತೆ ಟೋಟಲ್ ಗಾಡಿ ತಂದಾಗ್ಲಿಂದ. ರ್ಯಾಪ್ ರೈಡ್ಸ್ 7 ಸಲ ರ್ಯಾಪ್ ರೈಡ್ ಹೋಗಿದೆ. ರ್ಯಾಪ್ ರೈಡ್ ಅಂದ್ರೆ ಇವನು ಹೊಡೆದವನೆ ಸ್ಪೀಡ್ ಆಗ್ತಾನಲ್ಲ. ನೀವು ಹೊಡೆದ್ರೆ ಸ್ಪೀಡ್ ಅಂಕ ಹಂಗಾರೆ. ನಾನು ಈಗ ಹೊಡೆದು ಇಲ್ಲೆಲ್ಲ 70 ಬೇಕಾದ್ರೆ ಡಬಲ್ ನಾವು ಹಾಕದೇ ಇಲ್ಲ. 926 ದಿನ ಆಯ್ತು ಗಾಡಿ ತಗೊಂಡು. 29,151 ಕಿಲೋಮೀಟರ್ ಹೊಡಿದೆ. 71,351 ರೂಪಾಯಿ ಹೊಡೆದಿದೆ. ನನಗೆ ಗ್ರೀನ್ ಸ್ಕೋರು 36 ಟ್ರೀ ಸಿಕ್ಕಿದೆ. ಆಯ್ತಾ? ಎಕ್ಸ್ಪೆಕ್ಟೆಡ್ ರೇಂಜು ಈಕೋದಲ್ಲಿ 115 ಕಿಲೋಮೀಟರ್. ಈಕೋದಲ್ಲಿ 115 ಕಿಲೋಮೀಟರ್ ಗಾಡಿ ತಗೊಂಡಿದ್ದಾನವೇ. ಈಕೋದಲ್ಲಿ ಓಡಿಸಿದ್ರೆ ಇದು 40 ಕಿಲೋಮೀಟರ್ ಇದ್ರಲ್ಲಿ ಬರುತ್ತೆ. ಅದು 97 ಕಿಲೋಮೀಟರ್ ರೈಡಲ್ಲಿ. ಇದು ಸ್ಪೋರ್ಟ್ಸ್ ಅಲ್ಲಿ 87 ಕಿಲೋಮೀಟರ್, ರ್ಯಾಪ್ ಅಲ್ಲಿ 76 ಕಿಲೋಮೀಟರ್ ಚಾರ್ಜ್ ಮಾಡಿದ್ರೆ. ಓ ಚಾರ್ಜ್ ಮಾಡ್ರೆ ಎಷ್ಟು ಹೊಡೋದು ಅಂತ. ಸ್ಪೀಡ್ ನೀನು ಫಸ್ಟ್ ಸ್ಪೀಡ್ಗೆ ಹಾಕೊಂಡ್ರೆ 115 ಇರುತ್ತೆ. ಸೆಕೆಂಡ್ ಸ್ಪೀಡ್ಗೆ 98 ಕಿಲೋಮೀಟರ್ ಬರುತ್ತೆ ಫುಲ್ ಚಾರ್ಜ್ಗೆ. ಮೂರನೇದಕ್ಕೆ ಇದಕ್ಕೆ ಸ್ಪೋರ್ಟ್ಸ್ ಮೋಡ್ಗೆ 87 ಕಿಲೋಮೀಟರ್ ಬರುತ್ತೆ. ರ್ಯಾಪ್ ಇದು 100 ಕಿಲೋಮೀಟರ್ 120 ಕಿಲೋಮೀಟರ್ ಸ್ಪೀಡ್ ಹೋಗತ್ತಲ್ಲಿ. ಇದು 76 ಕಿಲೋಮೀಟರ್ ಬರುತ್ತೆ ಎಲ್ಲ ರೈಡ್ಸ್ ನೋಡಿಲಿ. ಈಗ ಎಲ್ಲೆಲ್ಲಿ ಟುಡೇ ಹೋಗಿರೋದು 7 ನಿಮಿಷ 3.2 ಕಿಲೋಮೀಟರ್ ನೋಡಿ ಸಿಗಾಕೊಳ್ಳೋ ಬಂತು ಅಂತ. 12 ನಿಮಿಷ 3 ಕಿಲೋಮೀಟರ್ ಆಯ್ತಾ? BM ರೋಡ್ ಧನಲಕ್ಷ್ಮಿ ಥಿಯೇಟರ್ ಆಯ್ತಾ? ಬೈರಾಪುರ ಚಂದ್ರಾಯಪಟ್ಟಣ ಕರ್ನಾಟಕ ಆ ರೋಡ್ 1 ಮಿನಿಟ್ಸ್ 8 ಸೆಕೆಂಡ್. ಗುರ್ಬನಹಳ್ಳಿ ಚಂದ್ರಾಯಪಟ್ಟಣ ಸಿಆರ್ಪಟ್ಟಣ ಅಮಾನಿಕೆರೆ. ಗಾಡಿ ತಗೊಂಡು ಅಯ್ಯರ್ ಏನ್ ಮಾಡ್ಲಲ್ವಾ? ಇದ್ ನೀನ್ ತಗೊಂಡ್ ಹೋಗ್ಬಿಟ್ಟಿರ್ಲಿ ಅಣ್ಣ, ಅಲ್ಲೇ ನಿಂತಿದ್ದ ಕಣ. ಇಲ್ಲಿ ನಾನು ಇಲ್ಲಿ ಓಪನ್ ಮಾಡಿದಂಗೆ ಅವ್ನ ಹಣೆ ಬರೋಣ ಇಲ್ಲಿ ಎಷ್ಟಿರುತ್ತೆ ಅನ್ನೋದು ಇಲ್ಲಿ ತೋರ್ಸುತ್ತೆ. ಇವತ್ತು ಡೇಟ್ ಎಷ್ಟಪ್ಪ? 26. 10 ನಿಮಿಷ 2.1 ಕಿಲೋಮೀಟರ್ ರನ್ ಆಗಿದೆ ಇವತ್ತು. ಬಂದಿರೋದು ಬಂದ್ವಲ್ಲ ಈಗ ಡಿಲೀಟ್ ಆಗೋದಿಲ್ಲ ಅಂಕಲ್ ಇದು. ನಮ್ದು ಫೋನ್ ನಂಬರ್ಗೆ ಇದಾಗುತ್ತೆ, ಆಪ್ ಆಯ್ತಲ್ಲ. ಕೈಸ್ ನೋಡಿ, ಯಾರು ಹೆಣ್ಮಕ್ಳು ಗಂಡಿನ ಅನುಮಾನ ಇದ್ದವರು ಈ ಗಾಡಿಗಳು ತಗೊಂಡು ಗೈಸ್ ನೀವು ಇವರು ಲಾಗ್ ಅಂತ ಇಷ್ಟು ಸಮಾಧಾನ ಮಾತಾಡ್ತಾರೆ. ಇವ್ರು ಮಾತಾಡೋದು ಕೇಳಿಸ್ಕೊಂಡ್ಬಿಟ್ರೆ ನಿಮ್ ಕಿವಿಗಳು ಡವ. ನೀವು RTO ನಾಗೇಶಣ್ಣ ಅಂತ ಯಾರು ಕೇಳಿ ಚಂದ್ರಪುರದಲ್ಲಿ ಹೇಳ್ತಾರೆ. ನಾನೇನಾರ ರೀಲ್ಸ್ ಮಾಡ ಸ್ಟಾರ್ಟ್ ಆದ್ರೆ ಫಾಲೋಯರ್ಸ್ ಮಗ ನಿಮ್ಗೆ ಎಷ್ಟಿದ್ದಾರೆ? ನನಗೀಗ 17,000. ನನಗೆ ಒಂದು ತಿಂಗಳಿಗೆ 1.5 ಲಕ್ಷ ಫಾಲೋವರ್ಸ್ ಮಾಡ್ತೀವಿ. ಏನ್ ಹಿಂಗ್ ಹೇಳ್ತಿದ್ದೀರಾ? ನನ್ನಂತ ಅವೇ ಟ್ರಿಕ್ಸ್ಗಳು ಹೇಳ. ಏನ್ ಈ ತರ ಗೈಸ್ ಆಮೇಜ್ ಆಯ್ತಾರೆ ಹಾಕಲು. ಅಣ್ಣ ಅಣ್ಣ ಚೇತಣ್ಣ ಇಲ್ಲಿ 1 ನಿಮಿಷ ಮ್ಯೂಟ್ ಮಾಡಿ. ಯಾರ್ಯಾರು ಯಾರೋ ಮಾತಾಡ್ತವ್ರೆ, ಆಮೇಲೆ ತಿಳಿಸ್ತೀನಿ. ನೀವ್ ಇಷ್ಟಕ್ಕೆ ಎಷ್ಟು ರೀಲ್ಸ್ ಮಾಡಿದಿರಲ್ವಾ, ನಿಮ್ ಫಾಲೋಸ್ ಇಷ್ಟ ಮಾಡ್ಕೋಬಹುದು ನೀವು. ಅಂಕಲ್ ಒಂದಿಲ್ಲ ಕೊಡೋರು, ನೀನ್ ಎಷ್ಟೇ ಫಾಲೋಸ್ ಐತೆ ನನ್ 1 ತಿಂಗಳು ರೀಲ್ಸ್ ಅವಸರ ಅಂಕಲ್ ಮಿಸ್ ಮಾಡ್ತಾನಂತೆ. 1 ಲಕ್ಷ ಫಾಲೋಸ್ ಮಾಡ್ಕೊತಾರಂತೆ ಬರಡಲ್ಲಿ. ಬರೋಣ 1 ನಿಮಿಷ ಇಲ್ಲಿ ಗೈಸ್. ಡ್ಯಾಡಿ ಹೋಗಿ ನೋಡಿ ಫೋನ ಮಾತಾಡ್ತವ್ರೆ. ಅಲ್ಲೋಡಿ ಇಲ್ಲಿ ಮಾತಾಡಿ. ಅವ್ರ ಬಗ್ಗೆ ಇನ್ನೂ ಕೇಳೋವೇ ಕೇಳ್ತಿದ್ದೆ. ಗೈಸ್ ನೀವು ಅವ್ರ ಜೊತೆ ಮಾತಾಡ್ರೆ ಸಖತ್ ತಗಾಡ್ತೀರಾ, ಫುಲ್ ಖುಷಿಯಾಗಿರ್ತಾರೆ. ಅಣ್ಣ ಈಗ ಹೆಂಗ್ ಬೈಸ್ಕೊಳ್ತೀನಿ ಗೊತ್ತಾ, ನಾನು ಗಾಡಿ ಆನ್ ಮಾಡಿದ್ದೀನಿ. ಹೆಂಗ್ ಬೈತಾರೆ ಅಂದ್ರೆ ನನ್ನ ಮಾತಾಡ್ತಾರೆ. ನಿಮ್ಗೆ ಅವ್ರು ಮಾತಾಡೋಕೆ ಕೇಳಿಸ್ಕೊಬಿಟ್ರು ಹೊತ್ತು. ಇವ್ರದ್ದು 800 ನೋಡಿ ರೆಡಿ ಮಾಡ್ತವ್ರೆ. ಇನೋವಾ ಶಿಫ್ಟ್ ಓನರು 800 ಓನರು ಗೈಸ್ ನೋಡಿ. ದುಡ್ಡಿದ್ರೆ ಹಿಂಗೆ. ಸಾಕ್ಷಿ ನೋಡಿ, ಸಾಕ್ಷಿ ಹಾಯ್ ಮಾಡು. ನೀನು ಅಂಕಲ್ ಜೊತೆ ಬೈಸ್ಕೊತೀಯಾ? ನಾವು ಬೈಸ್ಕೊ ಸಾಕಾಯ್ತು ನಮಗೆ. ನೀನು ಬೈಸ್ಕೊ ಹೇಳ್ರಲ್ಲ ಫಾಲೋವರ್ಸು. ಈಗ 1 ತಿಂಗಳಲ್ಲಿ ಮಾಡ್ತೀರಾ ಪಕ್ಕ ರೀಲ್ಸ್? ನನಗೆ ಅದು ಕಳ್ಸ್ಕೊಡು ಅಣ್ಣ. ಇವತ್ತು ಹೇಳ್ಕೊಟ್ಟಿದೀನಿ ಇವತ್ತು ಅಣ್ಣ ಹೆಂಗೆ ಏನೇನು ಅಂತ. ಹಂಗ ಹೋಗಲ್ಲ ಮಗ. ಎಷ್ಟು ನೋಡಿ ತಾಳಿ ನೋಡಿ. ನನ್ನ ಸ್ಟೋರಿ ಗೊತ್ತು. ಏನು ಸ್ಟೋರಿ? ಈಗ ಇದು ನನ್ನ ಸ್ಟೋರಿ ಅಲ್ಲ, ನಿಮ್ ಸ್ಟೋರಿ, ಯುವ ಸ್ಟೋರಿ. ನನ್ನ ಯುವ ಸ್ಟೋರಿನಲ್ಲಿ ಎಲ್ಲಿಗೆ ಹೋಗ್ಬೇಕು ಸ್ಟೋರಿ ನೋಡಿ ಇಲ್ಲಿ.
ನಾನು ಏನ್ ಹೇಳ್ಬೇಕು ಅಂತ ಇದ್ರೆ ಯಾರು ಮರ್ತೇ ಹೋಗಿದ್ದೇನೆ. ಜ್ಞಾಪಕ ಬಂದಾಗಿದೆ. ಅಣ್ಣ ಇಲ್ಲಿ ಕಾಮಿಡಿ ಕಂಟೆಂಟ್ ಮನೆಯಲ್ಲಿ. ಆಮೇಲೆ ಇನ್ನೊಂದು, ಈ ಮಾಟ ಮಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ನಿಮ್ಗೆ ಸರಿ ಇಲ್ಲ, ಟೈಮ್ ಕೆಟ್ಟಿದೆ, ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀವಿ ಅಂತಾರೆ. ಅದನ್ನ 3 ಜಾಗ ಇರೋಂಥ ರಸ್ತೆಗಳಲ್ಲಿ ನೀವು ಕಾಲಿನಲ್ಲಿ ತುಣಿದ್ಬಿಟ್ಟು ತಿರುಗಿ ನೋಡ್ದಲ್ಲಿ ವಾಪಸ್ ಬಂದು ಕೈಕಾಲು ತೊಳ್ಕೊಂಡು ಮನೆಗೆ ಹೋಗಿ ಅಂತಾರೆ. ಅದೆಲ್ಲ ಯಾಕೆ ಮಾಡಬೇಕು? ಒಂದು ಕೆಲಸ ಮಾಡಿ, 1 ನಿಂಬೆಹಣ್ಣೆಲ್ಲ ಮಾಡಿಸ್ಕೋಬೇಡಿ, 2 ನಿಂಬೆಹಣ್ಣು ಮಾಡಿಸ್ಬೇಕು. ಯಾಕೆ ಅಂತ ಹೇಳ್ತೀನಿ. ಒಂದನ್ನ ನಿಮ್ಗೆ ಯಾರು ಮಾಡಿರ್ತಾನೆ ಅವನ್ ತಿಕ್ಕಿಡಿ. ಅಣ್ಣ ನಮ್ ತಾಯಿನೇ ಮುಗೀತು, ಈಗ ಆಫ್ ಮಾಡಿ ಹೇಳ್ತೀನಿ ಅಣ್ಣ. ಕ್ರೇಜಿ ಅಣ್ಣ, ನಮ್ ತಾಯಿನೇ ಹೆಂಗ್ ಕ್ಲಿಕ್ ಆಯ್ತಾರ ಗೊತ್ತಾ? ಹಂಗೆ ನಿಜ ಹೇಳ್ತಿಲ್ಲ ಗೈಸ್, ಲಿಟ್ರಲಿ ಅವ್ರು ಏನಾರು ರೀಲ್ಸ್ ಮಾಡಕ್ ಹಿಡ್ಕೊಂಡ್ರೆ ಎಂತ ಕಂಟೆಂಟ್ ಅಣ್ಣ. ಅಣ್ಣ ಏನಣ್ಣ ಈ ತರ ಕಂಟೆಂಟು? ನೀವ್ ನಿಮ್ಗಿಂತ ನಮ್ ತಾಯಿನೇ ಸಕ್ಕತ್ತಣ್ಣ. ಇಲ್ಲಿ ಹೇಳಿದ್ರೆ ಗೊತ್ತಾ, ಏನೋ ಹೇರ್ ಫಿಲ್ಟರ್ ಎಲ್ಲ ಬಿಚ್ಚಿ ರೆಡಿ ಮಾಡ್ತಾವ್ರೆ. ನೀವು ಮೆಕ್ಯಾನಿಕ್ ಬರೋ ಟೈಮಲ್ಲಿ ನಾನು ಯಾವತ್ತು ನಿಂಬೆಣ್ಣೆ ಇಟ್ಕೊಂಡಿಲ್ವಾ ಗೈಸ್? ಆಂಕಲ್ ಮತ್ತೆ ಕ್ರೇಜಿ ಗೈಸ್, ಇವ್ರ ಕ್ರೇಜಿ ಅನ್ಕೊಂಡು ಇವ್ರಿಗೆ ನೆಕ್ಸ್ಟ್ ಲೆವೆಲ್. ಚಿಕ್ಕ ವಯಸ್ಸಿನ ನಿಂಗೇನಾ ಇಲ್ಲ ಇವಾಗ ಹೆಂಗ ಕಾಮಿಡಿ ಇಲ್ಲವರು ಅಲ್ಲ? ಅಷ್ಟು ಗೈಸ್ ಕ್ರೇಜಿ, ನಂಗೆ ಇಷ್ಟ ಇದೆ ಅವ್ರು. ಏನೇ ಮದುವೆ ಓಪನ್ ಇವ್ರ ತರನೇ ನಂಗೆ ಇಷ್ಟ ಅಂಕಲ್ ಕಂಡ್ರೆ. ನೋಡಿ ಏನಣ್ಣ ಮಾಡ್ತಿದ್ದೀರಾ? ಈ ಗಾಡಿನ ಆಲ್ಟ್ರ್ ಮಾಡಿಸ್ಬೋದು, ಬಟ್ ಇವ್ರು ಆಲ್ಟ್ರ್ ಮಾಡಿಸಿರೋಣ ಒರಿಜಿನಾಲಿಟಿಗೆ ಎಕ್ಸಿಸ್ಟೆಲ್ಲ ಇದೆಲ್ಲ ಹಾಕ್ಬಿಟ್ಟು. ಏನ್ ಲೈಟ್ ಯಾಕಣ ಕೊಟ್ಟಿರೋದಲ್ಲಿ ಕೆಲಸ ಮಾಡೋದು ಲೈಟು? ಇವಾಗೆಲ್ಲ ಲೈಟ್ಗಳು ಬರ್ತಾರಲ್ಲ ಮೇಡ, ಯಾವಾಗ ಲೈಟ್ಗಳು ಬರ್ತಾವೆ ಅವಾಗ ನೋಡಿ. ಅವಾಗ ಲೈಟಿಂಗ್ಸ್ ಕೊಟ್ಟಿದ್ರು. ಈಗ ಫುಲ್ ಇಡ್ಲ ಬರ್ತಾವ ಲೈಟ್ ಬರೋಣ, ಇಂಜಿನ್ ಲೈಟ್ ಬರ್ತಾವೆ ಈ ಗಾಡಿಗಳಿಗೆ, BMW ಕೆಲ್ಲ ಬರೋದು. ಅದು ನಮ್ಮ ಗಾಡಿ ಕ್ರಿಸ್ಟಾಗಳು ಕೊಟ್ಟಿಲ್ಲ. ಇಂಥ ಗಾಡಿ ಕೊಡ್ತಾರೆ ಗೈಸ್, ಅವಕ್ಕೆ ಲೈಟ್ ಕೊಟ್ಟಾರ. ಇನ್ನೊಬ್ಬ ಕೃಷ್ಣಗೆ ಕೊಡಲ್ಲ ಅವಕ್ಕೆಲ್ಲ. ಆಗಿನ ಕಾಲ ಕೊಡಲ್ಲ, ಇದು ನಾವು ಮಾಡಿಸಿರೋದು, ಇದು ಫಿಟೆಡ್ ಅದು ಬಂದಿಲ್ಲ. ಹೌದಾ? ಅಂದ್ರೆ ಗಾಡಿ ಪ್ರಾಬ್ಲಮ್ ಇತ್ತು ಅವಾಗ. ಈ ಗಾಡಿ ಚಾರ್ಜ್ ತೆಗಿಬೇಕು. ಅದೇ ಚಾರ್ಜ್ ಕೆಲ ಆಟೋ ಚಾರ್ಜ್ ಎಲ್ಲ ಗೊತ್ತು ನನಗೂ. ನೋಡಿ ಇದು ಇಂಜಿನ್ ಕೂತೈತೆ ಕೆಳಗಡೆ ರಾಡಲ್ಲಿ ಸೆಂಟ್ರಲ್ಲಿ, ಅದು ಇದಕ್ಕೆ ಇಂಜಿನ್ ಅದೇ ಕಡ್ಡಿ ಚಾರ್ಜಿ ತರ ಬರ್ತಲ್ಲ ಕಬ್ಣ ತರ. ಇದು ಶೆಲ್ ಶೆಲ್ ಅಂದ್ರೆ ಬಾಡಿ ಇದೆಲ್ಲ ಫುಲ್ ಶೆಲ್. ಇದು ಚಾರ್ಜಿ ಬರಲ್ಲ. ಶೆಲ್ ಅಂದ್ರೆ ಏನಣ್ಣ? ಶೆಲ್ ಅಂದ್ರೆ ಬಾಡಿ, ಬರೀ ಖಾಲಿ ಬಾಡಿ. ಅದನ್ನೇ ಶೆಲ್ ಅಂತ. ನಾ ಶೆಲ್ ಅನ್ಕೊಂಡ ಗೊತ್ತಾ ನಾನು. ಯಾಕೆ ಹೋದ ಬಿಡ ಕೊಡ್ತಾ ಇದ್ದ ರಿಮೋಟ್ ಶೆಲ್ ಅಂತ ಇದೆ. ಅಯ್ಯೋ ಇವಾಗ ಇದೆಲ್ಲ ಮುಗೀತು, ಇನ್ನೇನಿಲ್ಲ ಕೆಲಸ ಏನಿಲ್ಲ. ಎಕ್ಸ್ಪ್ರೆಷನ್ ತೋರಿಸ್ತೀನಿ, ಅಷ್ಟೇ ಕಾಣಿಸ್ಬೇಡ. ನಿಮ್ ಕಾಣಿಸ್ತಾರ ನೋಡಿದ್ರೆ ಕಾಯ್ತಾಳೆ. ಅಮ್ಮ ಇಲ್ಲ, ಅಮ್ಮ ಇಲ್ಲಿಯೋ? ಮೇಲಿಲ್ಲ 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 ಮೇಲಿಲ್ಲ, ಕರೆ ಕರೆ ಕರೆ. ನೋಡಿ 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 ಪೆಡಿಗ್ರಿ ಪೆಡಿಗ್ರಿ ಇಲ್ಲ ಅವಳು. ನಾನು ನಿನಗೇನೋ ತಂದಿದ್ದೀನಿ, ಅಪ್ಪ ನಾನ್ ಬಂದ್ರೆ ಅಂತ ಬರ್ಲಿ ಇಡಿಯಟ್. ಒಂದ್ ನಿಮಿಷ ಇದಾದ್ರೂ ಇವಳು ಚಂಗ್ಳು ಇದ್ಬೇಡ ಗೈಸ್ಲಿ, ಅವಳು ಏನ್ ತಂದಿರ್ಲೇಬೇಕು ಅವಳಿಗೆ. ಇಲ್ಲ ಅಂತಂದ್ರೆ ಅಕ್ಕ ಸುಮ್ಮನೆ ನಿಂಗೆ ಆಗ್ತಾಳೆ. ನಾನ್ ತಿನ್ನಲ್ಲ ಅದನ್ನ, ನಾನ್ ತಿನ್ನ ಏನ್ ನಿಂಗೆ ಕೊಡ್ತಾ ಇರ್ಲಿಲ್ಲ. ನೋಡಿ ಪಾಪ ಮುಂದೆ ಬ್ಲೂ, ನಂದು ಬ್ಲೂ ಶರ್ಟ್, ನಮ್ಲಿ ಮುಂದೆ ಬ್ಲೂ. ಅದು ಈಗ ಮನೆಗೆ ಸರ್ಜನ್ ಸ್ಟುಡಿಯೋ ಫೋನ್ ಮಾಡಿದ್ರು. ಈಗ ಪಾಪಮ್ಮನ ಗಾಯ್ಸ್ ಈಗ ಅವಳು ಮಾಟಿಗೆ ಬಿಟ್ಬಿಟ್ಟು ನಾನು ಇವಾಗ ಶೂಟ್ಗೆ ಒಂದು ಶೂಟ್ ಇದೆ, ಅರ್ಜೆಂಟ್ ಎಮರ್ಜೆನ್ಸಿ ಒಂದು ಶೂಟ್ ಇದೆ, ಆ ಶೂಟ್ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ಬನ್ನಿ ಇದೆಲ್ಲ ಬೇಗ ಬೇಗ ಮುಗಿಸಿ. ಪಾಪಮ್ಮ ಒಬ್ಬಳೆ ಅಂದ್ಬಿಟ್ಟು ಯಾಕೆ ಅಂತ ಅಂದ್ರೆ ಸರ್ಪ್ರೈಸ್ ಅಂತ ನನಗೆ. ಅದೇನು ಏನ್ ಸರ್ಪ್ರೈಸ್ ಪಾಪಮ್ಮ?
ಯಾಕೆ ಸರ್ಪ್ರೈಸ್ ಇರೋದ್ರೆ ಹೇಳ್ತಾರೆ. ಮನೆಗೆ ಲೆಟ್ಸ್ಕೋ ಹೊರಡುವ ಈಗ ಅವಳನ್ನ ಮಾಡ್ಬಿಟ್ಟು ಅವಳಿಗೋಸ್ಕರ ನಾನು ಏನಪ್ಪ ಅದು ತಿರಮಿಸ್ ಇಷ್ಟನ ತಂದಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದಿಲ್ಲ ಮೇಡಮ್ ಅವರು. ಇನ್ನೂ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅರ್ಧ ಗಂಟೆ 1 hour ಬರೋದು. ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ, ಅವ್ರು ಕರ್ಲಿ ಅವ್ರು ಬಂದಾದ್ಮೇಲೆ ಅವ್ರು ನನಗೆ ಸರ್ಪ್ರೈಸ್ ಮಾಡಕ್ಕೆ ಅವಳೋಗಿದ್ದಾಳೆ, ಅವಳಿಗೆ ನಾನು ಸರ್ಪ್ರೈಸ್ ಮಾಡ್ತೀನಿ. ಅವ್ರು ಬರಲಿ, ಅವ್ಳು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹೋಗಿ 1 hour ಆಯಿತು, ನಾನು ಶೂಟ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇನ್ನೂ ಬಂದಿಲ್ಲ. ಸೊ ಅವ್ಳು ವೆಯ್ಟ್ ಮಾಡ್ತಿದ್ದೀನಿ. ಅವ್ಳು ಬಂದಾದ್ಮೇಲೆ ಕ್ರೀಮ್ ಅವರೇ ಕ್ರೀಮ್ ಕಮ್ಮಿ ಆಗ್ತಾ ಇರೋದು. ಟೇಸ್ಟ್ ಮಾಡಿಸು, ಚೆನ್ನಾಗಿಲ್ವಾ? ಸಾಕಾಗಿದೆ. ಈಗ ನಮ್ಮ ಮಗಳು ರಾಜು ಟೇಸ್ಟ್ ರಿವ್ಯೂ ಕೊಡ್ತದೆ. ಹೆಂಗಿದೆ ಟೇಸ್ಟು? ಹೇಳು ಟೇಸ್ಟ್ ಹೆಂಗಿದೆ? ಚೂಪರ್ ಚೂಪರ್ ಚೂಪರಾ? ನೋಡಿ ಯಾರ ಬಂದ್ರು, ಹೋಗು. ಸೂಪರ್. ನೋಡಿ ಗಣಿ ಬಂದವನೆ. ಈಗ ಲೆಟ್ಸ್ಕೋ ಜಿಮ್ ಮಾಡ್ಕೊಟ್ಟು ಮುಗಿಸ್ಕೊಂಡು ಬರುವ. ಅಣ್ಣ ಹಿಂಗೆ 2 kg ಮತ್ತೆ ಶೂ ಗಿವು ಏನೂ ಆಗಿಲ್ಲ. ಯಾಕಂದ್ರೆ ವೀಕಲ್ ಆಲ್ಡೆ ಆಗ್ಬಿಟ್ಟಿತ್ತಲ್ಲ, ಬೆಳಿಗ್ಗೆ ಬೇಯಿಸ್ಕೊಂಡು ಹಿಂಗೆ ನೋಡೋದು ಮಗಲ್ ನೀವು ನೋಡಿ. ಇವನು ಕರೆಕ್ಟಾಗಿ ಬರಲಿಲ್ಲ, ಇವನು ರಜಾ ಮಾಡಿದ್ದ. ಅದಕ್ಕೇನೆ ಈಗ ಇವತ್ತು ಹಾಮಪ್ ಮಾಡ್ಕೊತೀವಿ ಅಷ್ಟೇನೆ, ಶೋಲ್ಡರ್ಗಂತೆ. ಪರವಾಗಿಲ್ಲ, ಹಾಮಪ್ ಮಾಡ್ಕೊಂಡು ತರುಣ ಬರಲ್ಲ, ಅವನು ಫುಲ್ ಬ್ಯುಸಿ ಆಗ್ಬಿಟ್ನೆ ವರ್ಕಲ್ಲಿ. ಅವನು ಏನು ಹುಡುಕ್ತಾನೆ, ಹಿಂಗೆ ಹುಡುಕ್ತಾನೆ ಅಲ್ಲ, ಏನೋ ಹುಡುಕ್ತಾನೆ. ನಮ್ಗೆ ಏನ್ ಹಂಗ್ ಹುಡುಕ್ತಿದ್ಯಾ? ಒಂದು ಮೀಟಿಂಗ್ ಬಂತು, 2 ಮೀಟಿಂಗ್ ಬಂತು. ಸೊ ಶೂಟ್ದು, ಸೊ ಅಲ್ಲಿಗೆ ಹೋಗ್ತಾ ಇದೀನಿ ಇವಾಗ. ನೋಡಿ ಗಣಿ ಬೈಕ್ ಇಸ್ಕೊಂಡೆ ಹೋಗ್ತಾ ಇದೀನಿ. ಅದೇ ಒಳ್ಳೇದ್ ಮಾಡಪ್ಪ ಮೀಟಿಂಗು ಅಂತ ಕೇಳ್ಕೊಬಿಡಿ ಗೈಸ್. ನೀವು ಬ್ಲಾಗ್ ನೋಡಿರ್ತೀರಾ, ಆದ್ರೂ ಈಗ ಬನ್ನಿ. ಅದು 2 ಮೀಟಿಂಗು, 2 ಸ್ವಲ್ಪ ಸೀಕ್ರೆಟ್ ಮೀಟಿಂಗು, 2 ಕೂಡ ನಾನು ನಿಮ್ಗೆ ತೋರ್ಸಂಗಿಲ್ಲ. ಸೊ ಅದಕ್ಕೆ ಜಿಮ್ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇದೀನಿ. ಲೆಟ್ಸ್ಗೋ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀನಿ. ಬಾಯ್. ನೋಡಿ ಇವೆರಡು ಹೆಂಗ್ ಆಡ್ತಾ ಇವೆ ಗೈಸ್. ಇವಾಗ ಒಂದು ಶೂಟು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಟಯರ್ಡ್ ಗೈಸ್. ಬಟ್ ಈ ಟಯರ್ಡ್ನ ನಾನು ಒಂಥರ ಫೀಲ್ ಮಾಡ್ತೀನಿ ಗೈಸ್, ಖುಷಿ ಆಗುತ್ತೆ. ಈ ವರ್ಕೌಟ್ ನಾನೊಂದು ತಂದಿದ್ದೀನಿ, ಇದು ತಿನ್ನಕ್ಕೆ ಅಂತ ನನಗೋಸ್ಕರ ತಂದಿರೋದು. ಅಂತ ಹೇಳಕ್ಕಾಗಲ್ಲ, ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೋಸ್ಕರ ತಂದಿದ್ದೀನಿ. ಏನು ಅಂತ ಗೆಸ್ ಮಾಡಿ. ಹಿಂಗ ಆಡ್ತಾಳೆ ನೋಡಿ ಕೇಸ್ಗಳು. ಪರವಾಗಿಲ್ಲ ಗೈಸ್, ಇವಾಗ ಬ್ಲಾಗಲ್ಲಿ ಪಾಪ ಸ್ವಲ್ಪ ಬೋಲ್ಡ್ ಆಗ್ತಾಳೆ ಇವಾಗ. ಹಿಂಗೆ ಆಗ್ಲಿ ಅಭ್ಯಾಸ ಮಾಡ್ತೀವಿ. ಮುಂಚೆ ಇದೆಲ್ಲ ಗೊತ್ತಿಲ್ಲ ನೋಡಿ ಹೆಂಗ್ ಆಡ್ತಾಳೆ. ನಾನ್ ತಂದಿರೋದು ನೋಡಿ ಇವಳು ತಿನ್ನೋದು ಅಂತೆಲ್ಲ ಕೈ ಕೂತಾಳಲ್ಲ. ಏನು ನಿನಗ್ ತಂದಿರೋದು ಸಾಕಲ್ವಾ? ಅವ್ನಿಗೆ ಕುತ್ಕೊಂಡ್ರೆ ಕೇಳ್ತಾಳೆ ನಿನ್ನ ಹತ್ರ ಅಂತ. ಕೇಳಿದ್ರೆ ಕೊಡಲ್ಲ ನಾನು, ನಿನಗಲ್ಲ ನನಗೆ ತಂದಿರೋದು. ನಿಮ್ಮ ನಾಯಿ ಮರಿಗಳಿಗೆ ಕೂತಿರ್ತವೆ ಅಂದ್ರೆ ನಿಮ್ಮ ಹತ್ರ ಏನೋ ಕೇಳ್ತಾ ಇರ್ತವೆ ಅಂತ ಅರ್ಥ ಮಾಡ್ಕೊಳ್ಳಿ ಗೈಸ್. ಇದು ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೇಗಿದೆ ಅಂತ. ಮಾಡಪ್ಪ. ಬಿಚ್ಚೆಗೆ 1 ವರ್ಷ ಮಾಡ್ತೀನಿ ಗೊತ್ತು ನೋಡು. 1 ವರ್ಷ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು, 7 ತಿಂಗಳು, 8, 9 ತಿಂಗಳು, 10 ತಿಂಗಳು, 11 ತಿಂಗಳು, 12 ತಿಂಗಳು, ವರ್ಷದ ಮೇಲೆ 1 ತಿಂಗಳು, ವರ್ಷದ ಮೇಲೆ 7 ತಿಂಗಳು. ನೋಡಿ ಗೈಸ್, ವರ್ಷದ ಮೇಲೆ 3 ತಿಂಗಳು ಆಯ್ತು. ವರ್ಷದ ಮೇಲೆ 2 ವರ್ಷ ಆಯ್ತು. 1 ವರ್ಷ ಆಗುತ್ತೆ ಅನ್ಕೊಂಡೆ. ಹೈಜೆನಿಕ್ ಇಲ್ಲ, ಏನಿಲ್ಲ. ಶಿ ಅದಕ್ಕೆ ಬರ್ತದನು, ಅದು ಕೆಮಿಕಲ್ ಅಮ್ಮ. ಚಾಕ್ಲೇಟ್ ಇದೆ ಗೈಸ್, ಯಾವತ್ತು ಇಕ್ಬಿಡಿ ಗೈಸ್ ಅದನ್ನ ಐತ್ರನ. ನೋಡಿ ಇವಳು ಬಂದು ಕೂತ್ಕೊಬಿಟ್ಟಾಳಲ್ಲೇನೆ. ಅಯ್ಯೋ ಬನ್ನಿ ಗೈಸ್, ಊಟ ಮಾಡೋಣ ಫಸ್ಟ್.